ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಎಟ್ ವಿವಿಎಂ ಯೂಟ್ಯೂಬ್ ಚಾನಲ್ಗೆ. ಮಿಲ್ಟ್ರಿ ಹೋಟೆಲ್ನ ಸ್ಟೈಲ್ನ ಕಾಲ್ ಸೂಪ್ ಯಾವ ರೀತಿ ಮಾಡೋದಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದರ ಬೆನಿಫಿಟ್ ಏನಂತ ಕೂಡ ಹೇಳ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ಸೂಪ್ ಹೇಗೆ ಮಾಡೋದಂತ ಬನ್ನಿ. ಇವತ್ತು ಸಂಡೇ ಎಲ್ಲ ಸ್ಪೆಷಲ್ ಆಗಿರುತ್ತಲ್ವ, ನಾವು ಕಾಲ್ ಸೂಪ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 4 ಲೆಗ್ಸ್ನ ತೊಗೊಂಡು ಬಂದಿದ್ದೀನಿ. ಸುಟ್ಬಿಟ್ಟು ಈ ಥರ ಕಟ್ ಮಾಡಿ ಕೊಟ್ಟಿರ್ತಾರೆ. ಕಾಲು ಕೆಳಗಡೆ ಇರೋ ಮಣ್ಣು ಕೂಡ ಕ್ಲೀನ್ ಮಾಡಿಕೊಟ್ಟಿರ್ತಾರೆ. ಸೊ ನೀವು ಏನು ಮಾಡಬೇಕಾಗಿಲ್ಲ, ಒಂದೆರಡು ಸರಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಾಗಿರೋ ಟೊಮೊಟೊ, ಜಿಂಜರ್ ಗಾರ್ಲಿಕ್ಕು, ಆನಿಯನು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, 2 ಗ್ರೀನ್ ಚಿಲ್ಲಿ ನಾನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಮೆಣಸಿನಕಾಳು, ಜೀರಿಗೆ, ಕೊತ್ತಂಬರಿ ಕಾಳು, ಹಾಗೆ ಸೊಪ್ಪು ಕಾಳು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಫ್ರೈ ಮಾಡಿ, ಆನಿಯನೆಲ್ಲ ಅದಕ್ಕೆ ಹಾಕೋದು ಬೇಡ. ಸೊ ಇವಾಗ ಲೆಗ್ಸ್ ಎಲ್ಲ ಅದರಲ್ಲಿ ಹಾಕಿ ಫ್ರೈ ಮಾಡಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಲೆಗ್ಸು ಉಪ್ಪನ್ನ ಹಿಡ್ಕೊಳ್ಬೇಕು. ಮೂಳೆಗಳೇ ಗಟ್ಟಿ ಆಗೋದಕ್ಕೆ ಈ ಸೂಪ್ ಹೆಲ್ಪ್ ಮಾಡುತ್ತೆ. ಮತ್ತು ವಯಸ್ಸಾದ ಟೈಮಲ್ಲಿ ರೋಗ ನಿರೋಧಕ ಥರ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ಸ್ಕಿನ್ ಕೇರಿಂಗ್ ಕೂಡ ಇದು ಒಳ್ಳೆಯದು. ಚರ್ಮದ ಕಾಂತಿ ಹೆಚ್ಚಿಸುತ್ತೆ. ನಾನಿಲ್ಲಿ 3 ವಿಸಿಲ್ಸ್ ಅಷ್ಟು ಹಾಕಿರೋದು. ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಇವಾಗ ರುಬ್ಬಿಟ್ಟುಕೊಂಡಿರ್ತಕ್ಕಂಥ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀವು ಖಾರ ಜಾಸ್ತಿ ಬೇಕನ್ನೋರು ಗ್ರೀನ್ ಚಿಲ್ಲಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 4 to 5. ನಾನಲ್ಲಿ ಸ್ವಲ್ಪ 2 ಪೀಸ್ ಹಾಕಿದ್ದೀನಿ. ಚೆನ್ನಾಗಿ ಇನ್ನೊಂದು ಸರಿ ಕುದಿಸ್ಬಿಟ್ರೆ ಆಯಿತು. ಈ ರೀತಿ ಮಿಲ್ಟ್ರಿ ಸ್ಟೈಲ್ನ ಒಂದು ಸೂಪ್ ರೆಡಿ ಆಗಿಬಿಡುತ್ತೆ. ಇದು ಸಂಡೇಯಲ್ಲಿ ತುಂಬ ಸ್ಪೆಷಲ್ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಇನ್ನೂ ಸ್ಪೆಷಲ್. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೂಪ್ ಹೇಗಿತ್ತು ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.